ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಏನ್ ಟ್ರೈಲರ್ ಗುರು, ಎಷ್ಟು ಸಕ್ಕತ್ತಾಗಿದೆ ಟ್ರೈಲರು. ಓ ಸಾರಿ ನಿಮ್ಗೆ ಹೇಳಕ್ ಬಂದೆ ಟ್ರೈಲರ್ ಬಗ್ಗೆ, ನೀವು ಇನ್ನೂ ನೋಡಿಲ್ಲ ಅನ್ಸುತ್ತೆ. ಸೊ ನಾನ್ ನೋಡ್ಕೊಂಡ್ ಬಂದೆ. ಸಕ್ಕತ್ತಾಗಿದೆ ಟ್ರೈಲರು, ಏನ್ ಗಿಚ್ಚಾಗಿದೆ ಮಗ. ನಮ್ ಸ್ಟೈಲಲ್ಲಿ ಹೇಳ್ಬೇಕಾದ್ರೆ ಯಾವ ಟ್ರೈಲರ್ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಪೆಪ್ಪೆ ಮೂವಿದು ಕಣ್ರಿ. ನಮ್ಮ ವಿನಯ್ ರಾಜ್ಕುಮಾರ್ ಅವ್ರದ್ದು ಎಷ್ಟು ಸಕ್ಕತ್ತಾಗಿ ಆಕ್ಷನ್ ಮೂವಿ ಮಾಡಿದ್ದಾರೆ. ಇಷ್ಟು ದಿನ ನೀವು ಚಾಕ್ಲೇಟ್ ಬಾಯ್ ಆಗಿ ನೋಡಿದ್ರಿ ನಮ್ಮ ವಿನಯ್ ರಾಜ್ಕುಮಾರ್ ಅವ್ರನ್ನ. ಈಗ ಆಕ್ಷನ್ ಮೂವಿ ಆಗಿ, ಐ ಮೀನ್ ಆಕ್ಷನ್ ತರ ಬಂದಿದ್ದಾರೆ. ವಿಲನ್ ಆಗಿ, ಒಂಥರ ಹೀರೋ ಆಗಿ. ಇದ್ರಲ್ಲಿ ಪ್ರತಿಯೊಂದು ಪೆಪ್ಪೆಯಲ್ಲಿ ಹೆಂಗಿದೆ ಅಂದ್ರೆ ಸರ್ಕ್ 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 ಪ್ರತಿಯೊಂದು ಶೇಡ್ ಅಲ್ಲಿ ಬಂದು ಹೋಗ್ತಾರೆ. ಇಷ್ಟು ದಿನ ನೋಡಿರೋದೇ ಬೇರೆ, ಇನ್ ಮುಂದೆ ನೋಡ್ತಿರೋದೇ ಬೇರೆ, ಹಂಗಿದೆ ಮೂವಿ. ಆ ಟ್ರೈಲರು ಸಕ್ಕತ್ತಾಗಿದೆ. ಆಮೇಲೆ ಸದ್ದು ನಿಶದ್ದು, ಅಲ್ಲಿ ಎಲ್ಲರೂ ಟ್ರೈಲರ್ ಬಂದ ತಕ್ಷಣ ಎಲ್ಲರೂ ನಿಶದ್ದು ಸೈಲೆಂಟ್ ಆಗಿ ಕುತ್ಕೊಂಡು ಟ್ರೈಲರ್ ನೋಡ್ತಾ ಇದ್ರು. ಎಲ್ಲರೂ ಬಾಯಲ್ಲಿ ಒಂದೇ, ಮುಗಿದ ತಕ್ಷಣ ಒನ್ಸ್ ಮೋರ್ ಅಷ್ಟೇ. ಅದ್ ಬಿಟ್ರೆ ಏನಿಲ್ಲ, ಎಲ್ರು ಬಾಯಲ್ಲಿ ಬಂದಿರೋದೇ ಒನ್ಸ್ ಮೋರ್. ಅಷ್ಟೊಂದು ಚೆನ್ನಾಗಿದೆ, ನೋಡ್ತಾ ಇದ್ರೆ ನೋಡ್ತಿರ್ಬೇಕು ಅನ್ಸುತ್ತೆ. ಆ ಆಕ್ಷನ್ ಬಂದಿರೋದಾಗ್ಲಿ, ಏನಂತಾರೆ ಲಾಂಗ್ ಹಿಡ್ಕೊಂಡ್ ಬರೋ ಸ್ಟೈಲ್ ಆಗ್ಲಿ, ವಾವ್ ಸಕ್ಕತ್ತಾಗಿದೆ. ಗಿಚ್ಚಾಗಿದೆ ಮಗ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಿಚ್ಚಾಗಿದೆ. ಬೆಂಕಿ ಟ್ರೈಲರ್ ಮಾತ್ರ. ಒಂದೊಂದು ಸೀನ್ಗಳು ಕೂಡ ಏನಪ್ಪಾ ಅಂದ್ರೆ, ನಮ್ಮ ಇಷ್ಟು ದಿನ ನಾವು ಅವ್ರನ್ನ ಹೆಂಗ್ ನೋಡಿದ್ವಿ ಅಂದ್ರೆ ಒಂಥರ ಕ್ಯೂಟ್ ಬಾಯಿ, ಒಂಥರ ಚಬ್ಬಿ ಒಂಥರ ಕ್ಯೂಟ್ನೆಸ್ ಆಗಿ ನೋಡಿದ್ವಿ, ಚಾಕ್ಲೇಟ್ ಬಾಯ್ ತರ ನೋಡಿದ್ವಿ. ಸೊ ಜಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಯುವಸೋರ್ದು ಒಂದು ಯುವ ಮೂವಿ ಬಂತು, ಆಕ್ಷನ್ ಮೂವಿ. ಸೊ ಅದ್ರ ತರನೇ ನಮ್ಮ ಇವಾಗ ಇನ್ನೊಂದು ಮೂವಿ ಬರ್ತಾ ಇದೆ, ವಿನಯ್ ರಾಜ್ಕುಮಾರ್ ಅವ್ರದ್ದು ಪೆಪ್ಪೆ ಮೂವಿ ಟ್ರೈಲರು. ವಾ ಸಕ್ಕತ್ತಾಗಿದೆ ಗುರು. ನೋಡ್ದೆ 30ನೇ ತಾರೀಕು ರಿಲೀಸ್. ಯಾವಾಗ 30ನೇ ತಾರೀಕು ಆಗುತ್ತೋ, ನಾನು ಯಾವಾಗ ಹೋಗಿ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ತೀನೋ ಅಂತ ಅನಿಸಿದೆ, ಅಷ್ಟೊಂದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಸುದೀಪ್ ಸರ್ ಬಂದಿದ್ರು ವಿಶ್ ಮಾಡಕ್ಕೆ, ಟ್ರೈಲರ್ ಲಾಂಚ್ ಮಾಡಕ್ಕೆ ಸುದೀಪ್ ಸರ್ ಅವ್ರು ಬಂದಿದ್ರು. ಅವ್ರು ಹೇಳಿದ ಒಂದೇ ಮಾತು, ವಿನಯ್ ಅವರು ಇಷ್ಟು ದಿನ ನನ್ಗೆ ಒಂಥರ ಬೇರೆನೇ ಶೇಡಲ್ ಕಂಡಿದ್ರು. ನಾನು ತೋರ್ಸಕ್ ಬಂದಾಗ ಏನಪ್ಪಾ ಅಂತಂದ್ರೆ, ಅವರು ಎದ್ ನಿಂತ್ಕೊಂಡ್ಬಿಟ್ಟು ಚಪ್ಪಾಳೆ ತಟ್ಟಿದ್ರಂತೆ. ಅವ್ರು ಹೇಳಿದ ಒಂದೇ ಮಾತು, ನಾನು ಯಾವ್ದು ನೋಡಿದ್ರು ಅಷ್ಟು ಜಲ್ದಿ ನನ್ನ ಮನ್ಸಿಗೆ ತಗೊಳಲ್ಲ. ಆಸ್ ಅನ್ ನಾನು ಒಂದು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದಿರೋದು, ಅಪ್ರಿಶಿಯೇಟ್ ಮಾಡಿರೋದು ಅಂತ ಹೇಳಿದ್ರು. ಸೊ ಅಷ್ಟೊಂದು ಚೆನ್ನಾಗಿದೆ. ಸೊ ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾವಾಗ 30ನೇ ತಾರೀಕು ಬರುತ್ತೋ ನಾನು ಯಾವಾಗ ಹೋಗಿ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ತೀನೋ ಮೂವಿನ ಅಂತ. ಸಖತ್ ಚೆನ್ನಾಗಿದೆ. ನೀವು ಕೂಡ 30ನೇ ತಾರೀಕು ಮಿಸ್ ಮಾಡಬೇಡಿ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಹೋಗಿ ಪೆಪ್ಪೆ ಮೂವಿನ ನೋಡಿ, ಸಖತ್ತಿದೆ, ಎಂಜಾಯ್ ಮಾಡಿ. ಸೊ ಹಾಗೆ ಈ ವಿಡಿಯೋ ನೋಡ್ತಿರೋರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಏನಾದ್ರೂ ನೋಡ್ತಿದ್ರಂದ್ರೆ ದಯವಿಟ್ಟು ಫಾಲೋ ಮಾಡಿ. ಈ ನಿಮ್ಮ ತಂಗಿನ ಹರಿಸಿ ಬೆಳೆಸಿ. ಧನ್ಯವಾದ.